ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ವೀಕ್ಷಕರೇ, ಟಾಸ್ ಸಿನಿಮಾದ 2 ಸೂಪರ್ ಹಿಟ್ ಸಾಂಗ್ಸ್ಗಳು ರಿಲೀಸ್ ಆಯಿತು ಆ್ಯಂಡ್ ಟ್ರೆಂಡಿಂಗಲ್ಲಿದೆ ಅಂತ ಹೇಳ್ಬೋದು 2 ಸಾಂಗ್ಗಳು. ಜೊತೆಗೆ ತುಳುನಾಡಿನ ಸೂಪರ್ ಸ್ಟಾರ್ ಅಂತಲೇ ಹೇಳ್ಬೋದು ಇವರು. ಅರ್ಜುನ್ ದೇವ್ ಅವರು ನಮ್ಮ ಜೊತೆಗಿದ್ದಾರೆ. ಈಗ ಕನ್ನಡಕ್ಕೂ ಕೂಡ ಪಾದಾರ್ಪಣೆ ಮಾಡ್ತಿದ್ದಾರೆ. ನೋಡೋಣ ಅವ್ರ ಜರ್ನಿ ಬಗ್ಗೆ ಮಾತಾಡ್ಸ್ತಾ ಸರ್. ನಮಸ್ತೆ, ಹೇಗಿದ್ದೀರಾ? ನಾ ಆರಾಮಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಏನಂತಾರೆ ರೀ ಸರ್, ಹೆಂಗದಿರಿ ಅನ್ನೋದಕ್ಕೆ? ನಮ್ಮ ಭಾಷೆ ಗೊತ್ತಾ ನಿಮಗೆ? ಸ್ವಲ್ಪ ಗೊತ್ತ್ರಿ. ಎಂಚೋಲಾರ್ ಅಂತ ಹೇಳಿ. ನಮ್ದು ನಿಮ್ದು ಭಾಳ ಡಿಫ್ರೆನ್ಸ್ ಐತ್ರಿ ಸರ್. ಭಾಳ ಡಿಫ್ರೆನ್ಸ್ ಐತೆ. ಅದೇ ಸೂಪರ್ ಸ್ಟಾರ್ ನೀವಲ್ಲಿ ತುಳುನಾಡಿನಾಗ ಒಳ್ಳೆ ಹೆಸರು ಮಾಡಿರಿ. ಹೆಂಗೆ ಅನ್ಸ್ತೈತಿ ಸರ್ ಅಲ್ಲಿ ರೆಸ್ಪಾನ್ಸ್ ಬಗ್ಗೆ? ಡೆಫಿನೆಟ್ಲಿ ನೀವು ಸೂಪರ್ ಸ್ಟಾರ್ ಹೇಳ್ತಿಲ್ಲ, ಸೂಪರ್ ಸ್ಟಾರ್ ಏನಲ್ಲ, ನಾನೊಂದು ಕಲಾವಿದ. ಆದರೆ ಒಂದು 14 ವರ್ಷದಿಂದ ಸಿನಿಮಾ ಮಾಡಿದ್ದೀನಿ. ತುಳುನಾಡಿನ ಎಲ್ಲ ಕಲಾಭಿಮಾನಿಗಳು ನನಗೆ ಪ್ರೀತಿ ಕೊಟ್ಟಿದ್ದಾರೆ. ಆ್ಯಂಡ್ ಅದೇ ಪ್ರೀತಿ ನನಗೆ ಸಿಕ್ಕುತ್ತೆ ಅನ್ನೋದು ಭರವಸೆಯಲ್ಲಿ ಈಗ ಒಂದು ದೊಡ್ಡ ಮಾರ್ಕೆಟ್, ನಮ್ಮ ಬೆಂಗಳೂರು ಮಾರ್ಕೆಟಿಗೆ ಐ ಆಮ್ ಕಮಿಂಗ್, ಸ್ಯಾಂಡಲ್ವುಡ್ಗೆ ಬರ್ತಾ ಇದ್ದೀನಿ. ಸೊ ಎಕ್ಸೈಟೆಡ್, ಭಯಂಕರ ಎಕ್ಸೈಟೆಡ್ ಆಗಿದ್ದೀನಿ. ಅಲ್ಲ, ನೀವು ಇದಕ್ಕೆ ಟಾಸ್ ಅಂತ ಇಟ್ಟಿದ್ಯಾಕೆ ಅಂತ? ಟಾಸ್ ಅನ್ನೋದು ಇಡೋದಕ್ಕೆ, ಈಗ ಟಾಸ್ ಅಂತ ಹೇಳಿದಾಗ ನಿಮ್ಗೆ ಏನು ಅನಿಸುತ್ತೆ? ಇದು ಕಾಯಿನ್ ಹಾಕ್ತೀವಿ ಮನೆಯಲ್ಲಿ ಯಾವುದೋ ಒಂದು ವಿಷಯ ಆಡಿದ್ರೆ ಇರೋ ಹುಡುಗರು ಎಲ್ಲೂ ಹೋದ್ರು ಒಂದು ಟಾಸ್ ಅನ್ನೋ ಪದ ಯೂಸ್ ಕನ್ಫ್ಯೂಷನ್ ಇದ್ದಾಗ ಆಗ್ತೀವಿ. ಸೊ ಇಟ್ಸ್ ನಮ್ಮ ಸಿನಿಮಾದ ಕತೆಗೆ ವೆರಿ ಸೂಕ್ತವಾದಂಥದ್ದು. ಆ್ಯಂಡ್ ಅದರಲ್ಲಿ ನಮ್ಮ ಸಿನಿಮಾದ ಆ್ಯಕ್ಚುಲಿ ಹೀರೋನೇ ಆ ಟಾಸ್ ಅಂತ ಹೇಳ್ತೀನಿ ನಾನು. ಸೊ ಕತೆಗೆ ವೆರಿ ಕ್ಲೋಸ್ ಆಗಿರೋದ್ರಿಂದ ಐ ಥಿಂಕ್ ವಿ ಆರ್ ಪ್ಲೇಸ್ಡ್ ಇಟ್ ಟಾಸ್. ಆ್ಯಂಡ್ ಒಂದು ಇನ್ವಿಟೇಷನ್ ಥರ ಸಿನಿಮಾ ಯಾವ್ದು ಮಾಡಿದರೆ ಟಾಸ್ ಭಾರಿ ಸುಲಭವಾಗಿ ಹೇಳ್ಬೋದು. ಕ್ರಿಕೆಟ್ ಆಡಬೇಕಾದ್ರೂ ಜನರು ಫಸ್ಟ್ ಹೇಳೋದು ಮ್ಯಾಚ್ ಆಡೋಕ್ಕಿಂತ ಮುಂಚೆ ಒಂದು ಟಾಸ್ ಹಾಕೋಣ ಅಂತ. ಸೊ ಅಲ್ಲೂ ನನ್ನ ಸಿನಿಮಾ ಪ್ರಮೋಟ್ ಆಯಿತು, ಎಲ್ಲ ಕಡೆ ಪ್ರಮೋಟ್ ಆಗುತ್ತೆ ಅಂತ ಟಾಸ್ ಇಟ್ಟಿದ್ದೆ. ಓಕೆ, ಈಗ ತುಳುನಲ್ಲಂತೂ ನೀವು ಚಿರಪರಿಚಿತ, ಗೊತ್ತು ನಮಗೆಲ್ರಿಗೂ. ಈ ಕಡೆ ಕನ್ನಡಕ್ಕೂ ಕೂಡ ಪಾದಾರ್ಪಣೆ ಮಾಡಿದಿರಿ. ಯಾಕೆ ಕನ್ನಡದಲ್ಲಿ ಇದನ್ನು ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡ್ರಿ? ಇಲ್ಲ ಮ್ಯಾಮ್, ಡೆಫಿನೆಟ್ಲಿ ಒಂದು ಸಿನಿಮಾ ಮಾಡಿದಾಗ ಅದಕ್ಕೆ ಭಾಷೆ ಟೆರಿಟರಿ ಅಂತ ಇರೋದಿಲ್ಲ. ಸೊ ಈ ಕತೆ ನಾವು ಮಾಡಿದಾಗ ನಾವು ಬರಿಬೇಕಾದ್ರೆ ನಮಗೆ ಅನಿಸಿದ್ದು ಒಂದೇ, ಈ ಕತೆ ಬರೀ ಒಂದು ಭಾಗಕ್ಕಲ್ಲ, ಎಲ್ರಿಗೆ ಸೂಕ್ತವಾಗಂಥದ್ದು. ಎವ್ರಿ ಒನ್ ಶುಡ್ ರೀಚ್, ಐ ಮೀನ್ ಎವ್ರಿ ಒನ್ ಶುಡ್ ವಾಚ್ ದಿಸ್ ಫಿಲ್ಮ್, ಈ ಕಥೆನ. ಆ್ಯಂಡ್ ನಾನು ಆವಾಗ ಹೇಳಿದಾಗ ಇದರಲ್ಲಿ ಒಂದು ಯೂನಿವರ್ಸಲ್ ಕಾನ್ಸೆಪ್ಟ್ ಉಂಟು. ಅಂದರೆ ಯೂನಿವರ್ಸಲ್ ಅಂತ ಹೇಳಿದರೆ ಪ್ರತಿಯೊಂದು ಜಾಗೆಯಲ್ಲಿ ಇರುವಂಥದ್ದೊಂದು ಕಾನ್ಸೆಪ್ಟ್ ಈ ಸಿನಿಮಾದಲ್ಲಿ ಟಚ್ ಆಗಿರೋದ್ರಿಂದ ಇಟ್ ಈಸ್ ವೆರಿ ನೆಸೆಸರಿ ಕಥೆನ ದೊಡ್ಡ ರೀಜನ್ಗೆ ಹೇಳಬೇಕು. ದಟ್ ಈಸ್ ದ ರೀಸನ್ ನಾವು ಈಗ ಕನ್ನಡದಲ್ಲೂ ಮಾಡಿದ್ವಿ. ಇಟ್ ಈಸ್ ನಾಟ್ ಅ ತುಳು ಫಿಲ್ಮ್ ಅಂತ, ಇಟ್ ಈಸ್ ಅ ತುಳು ಕನ್ನಡ ಫಿಲ್ಮ್, ಅ ಪ್ರಾಪರ್ ಫೀಚರ್, ಪ್ರಾಪರ್ ಏನು ಹೇಳ್ತೀವಿ ದಟ್ ರಾಮ್ ಕಾಮ್ ಆ್ಯಕ್ಷನ್ ಡ್ರಾಮಾ ಸಿನಿಮಾ ಅಂತ ಹೇಳ್ತೀನಿ. ಇನ್ನು ಶಿಲ್ಪಾ ಗಣೇಶ್ ಮೇಡಮ್ ಕೂಡ ನಿಮ್ಮ ಜೊತೆ ಸಾಥ್ ಇದ್ದಿದ್ದಾರೆ. ಅವ್ರು ಹೇಳ್ತಿದ್ರು ನಮ್ಮ ಮನೆ ಮಗ ಥರನೇ ಇವರು ಅಂಥೇಳಿ, ನೀವು ಹಂಗೆ ಹೇಳ್ತಿದ್ರಿ, ನಮ್ಮನ್ನ ಹಂಗೆ ಟ್ರೀಟ್ ಮಾಡ್ತಿದ್ರಿ ಅಂಥೇಳಿ. ಸರ್, ಅವ್ರ ಜೊತೆಗೆ ಇರುವಂಥ ಒಡನಾಟದ ಬಗ್ಗೆ ಆ್ಯಂಡ್ ಮುಂದೆ ಅವ್ರ ಜೊತೆಗೆ ಏನೆಲ್ಲ ಪ್ಲ್ಯಾನ್ಸ್ ಇದೆ ಅಂಥೇಳಿ, ಈ ಸಿನಿಮಾಗೆ ಯಾವ ರೀತಿಯಾಗಿ ಸಪೋರ್ಟ್ ಕೊಟ್ಟಿದ್ದಾರೆ? ಡೆಫಿನೆಟ್ಲಿ ನಾನು ಐ ಆಮ್ ವೆರಿ ಥ್ಯಾಂಕ್ಫುಲ್. ನಾನು ಎಷ್ಟು ಧನ್ಯವಾದಗಳನ್ನು ಹೇಳಿದ್ರೂ ಸಾಕಾಗಲ್ಲ. ಆ್ಯಂಡ್ ಗಣೇಶ್ ಸರ್ ಮನಸ್ಸೇನು, ಅವ್ರು ಯಾವ ರೀತಿ ಅಂತ ಎಲ್ರಿಗೂ ಗೊತ್ತುಂಟು. ನಾನು ಅದ್ರ ಬಗ್ಗೆ ಯಾರಿಗೆ ಸಹ ಹೇಳಬೇಕಂತ ಸಹ ಇಲ್ಲ. ಅವರ ಒಂದು ಅಷ್ಟೊಂದು ಒಂದು ಮನಸ್ಸಿನಲ್ಲಿ ನನಗೆ ಒಂದು ಜಾಗ ಕೊಟ್ಟಿದ್ದಾರೆ ಅಂತ ನನಗೆ ಖುಷಿ. ಆ್ಯಂಡ್ ಅಷ್ಟೇ ಖುಷಿಯಲ್ಲಿ ಅವ್ರ ಪಾಪ ಬ್ಯಾನರ್ ಕೂಡ, ಇಲ್ಲ ಅರ್ಜುನ್ ನಿನಗೆ ಪೊಟೆನ್ಷಿಯಲ್ ಇದೆ, ನಿನಗೆ ಆ ರೇಸ್ ಸಿಗಬೇಕು, ನನ್ನ ಫ್ಯಾನ್ಸ್ ನಿನ್ನ ಕೈ ಬಿಡಲ್ಲ ಅಂತ ಹೇಳಿ ನನಗೆ ಆ ಬ್ಯಾನರ್ ಕೊಟ್ಟು. ಆ್ಯಂಡ್ ಸಿನಿಮಾನು ಶಿಲ್ಪಾ ಮ್ಯಾಮ್ ನೋಡಿದ್ದಾರೆ, ಅವ್ರಿಗೂ ಖುಷಿಯಾಗಿದೆ. ಆ್ಯಂಡ್ ದಟ್ ಈಸ್ ಒನ್ ಮೋರ್ ರೀಸನ್ ನಮಗೆ ಇದೊಂದು ಸಿಗೋಕ್ಕೆ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್ ಅಷ್ಟೇ. ಆಮೇಲೆ ಅವರು ತುಳು ಸಿನಿಮಾ ಮಾಡಿದಾಗಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಕ್ತಲ್ಲಿ, ಭಾಳ ಸಪೋರ್ಟ್ ಸಿಕ್ತು. ಆ್ಯಂಡ್ ನಮಗೆ ಖುಷಿ ಆಗೋದೇನೆಂದ್ರೆ ಅಲ್ಲಿ ಯೂನಿಟಿ ನೋಡಿ ಖುಷಿ ಆಗುತ್ತೆ ರೀ ಸರ್. ನಾವು ಕಲಿಬೇಕದನ್ನೆಲ್ಲ ಕೆಲವರು. ಡೆಫಿನೆಟ್ಲಿ ಮ್ಯಾಮ್, ಅಂದರೆ ನಮ್ಮದು ಚಿಕ್ಕ ಇಂಡಸ್ಟ್ರಿ, ವೆರಿ ಸ್ಮಾಲ್ ಇಂಡಸ್ಟ್ರಿ. ಸೊ ಆ ಇಂಡಸ್ಟ್ರಿ ನೋಡಿದಾಗ ಯಾರಾದರೂ ಒಬ್ಬರು ರಿಲೀಸ್ ಆಗಬೇಕಾದ್ರೆ ಇಡೀ ಸಿನಿಮಾ ಇಂಡಸ್ಟ್ರಿ ಬರುತ್ತೆ ಅದ್ರಗೋಸ್ಕರ ನಿಲ್ಲಕ್ಕೆ. ಆ್ಯಂಡ್ ಅದೇ ರೀತಿ ಟಚ್ ವುಡ್ ಹಂಗೆ ಇರಲಿ, ಎಲ್ಲ ಕಡೆನೂ ಅದೇ ಇದಿದೆ. ಆದರೆ ಎಲ್ಲರೂ ಬ್ಯುಸಿ ಇರ್ತಾರೆ, ಸೊ ಅದಕ್ಕಾಗಲ್ಲ. ಬಟ್ ತುಳು ಇಂಡಸ್ಟ್ರಿಲಿ ಅದು ಆಗ್ತಾಯಿದೆ. ಆ್ಯಂಡ್ ಗ್ರೇಟ್ಫುಲ್, ನಾನು ತುಂಬ ಗ್ರೇಟ್ಫುಲ್ ಅದಕ್ಕೆ ಅಷ್ಟೇ. ಅಟ್ ದ ಸೇಮ್ ಟೈಮ್ ರೀ ಸರ್, ಟಾಕ್ಸಿಕ್ ನೀವು ಒಂದೇ ಥರ ಸಿಮಿಲರ್ ಇದ್ದಂಗೆ ಐತದು. ಸೊ ಏನು ಹೇಳ್ತೀರಿ? ಟಾಕ್ಸಿಕ್ ರಿಲೀಸ್ ಆಗ್ತೈತಿ, ಇನ್ನೇನು ರಿಲೀಸ್ಗೆ ಕೌಂಟ್ ಡೌನ್? ಡೆಫಿನೆಟ್ಲಿ ನಾನು ಒಂದು ಹೇಳಬಲ್ಲೆ ಮ್ಯಾಮ್, ಟಾಕ್ಸಿಕ್ ಡೆಫಿನೆಟ್ಲಿ ಟೋ ಅಂತ ಇದೆ. ಬಟ್ ನನ್ನ ಸಿನಿಮಾ ಟಾಸ್ ಸೆಪ್ಟೆಂಬರ್ 18ಕ್ಕೆ ರಿಲೀಸ್. ಸೊ ಅದಕ್ಕೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀನ, ಅದಕ್ಕಿಂತ 100 ಪಟ್ಟು ಜಾಸ್ತಿ ನಾನು ನಮ್ಮ ಟಾಕ್ಸಿಗೆ ವೆಯ್ಟ್ ಮಾಡ್ತೀನಿ. ಯಾಕೆಂದರೆ ಅದು ನಮ್ಮ ಕರ್ನಾಟಕದ ಹೆಮ್ಮೆ. ಆ ಸಿನಿಮಾ ನೋಡೋಕ್ಕೆ ಎಲ್ಲರೂ ಆಸೆ. ಈಗ ಎಲ್ಲರೂ ಯಾವ ಪ್ರಪಂಚದಲ್ಲಿ ಹೋದ್ರೂ ಅದು ಕನ್ನಡ ಸಿನಿಮಾ ಅಂತ ಆಗುತ್ತೆ. ಸೊ ಐ ಆಮ್ ವೆರಿ ಪ್ರೌಡ್ ಅಬೌಟ್ ದ್ಯಾಟ್. ಆ್ಯಂಡ್ ಆ ಸಿನಿಮಾ ನಾನು 26 ಕಾಯ್ತಿದ್ದೀನಿ ಸಿನಿಮಾ ನೋಡೋಕ್ಕೆ. ಸೊ ಬಟ್ ದೆರ್ ಇಸ್ ನೋ ಕನೆಕ್ಷನ್, ಅದನ್ನು ಕಂಪೇರ್ ಮಾಡುವಂಥದ್ದು ರೀಸೇ ಇಲ್ವಾ ನಾವು. ಬಟ್ ಐ ಆಮ್ ಲಕ್ಕಿ ದಟ್ ಆ ಟಿ ಒಂದು ತಿಂಗಳು ಗ್ಯಾಪಲ್ಲಿ ಬರ್ತಾ ಇದೆ ಅಂತ, ಅದೊಂದು ಏನೋ ಇದಾಗಿದೆ ಅಷ್ಟೇ. ಅಲ್ಲಿ ತುಳುನಾಡಿನಲ್ಲಿ ಯಶ್ ಅವ್ರಿಗೆ ಇರೋ ಫ್ಯಾನ್ಸ್ ಹೆಂಗಿದೆ ಅಂತ ಹೇಳಿ? ಅಯ್ಯೋ ಮ್ಯಾಮ್, ಐ ಆಮ್ ಆಲ್ಸೋ ಅ ಫ್ಯಾನ್.
ಇನ್ನು ಒಂದು ಹೇಳಿ ಮ್ಯಾಮ್, ಯಾರು ಫ್ಯಾನ್ ಅಲ್ಲ? ಸೊ ಇಟ್ ಈಸ್ ನಾಟ್ ಮೋರ್ ದೆನ್ ಎವ್ರಿಥಿಂಗ್ ಫಾರ್ ದ ವರ್ಕ್ ಸರ್ ಡಸ್, ಫಾರ್ ದ ವಿಷನ್ ಹಿ ಹ್ಯಾಸ್. ಅವರ ವಿಷನಿಗೆ, ಅವರ ಕೆಲಸಕ್ಕೆ, ಇದು ಎಲ್ಲ ಇರುವಂಥ ಆ ರೆಸ್ಪೆಕ್ಟ್, ಅವರ ಒಳಗಿರುವಂಥ ಕಲಾವಿದನಿಗಿರುವಂಥ ಅಭಿಮಾನಿಗಳು. ಸೊ ವಿ ಆರ್ ಆಲ್ ಎಕ್ಸೈಟೆಡ್. ಮಂಗಳೂರಲ್ಲಿ ಐ ಥಿಂಕ್ ಆಲ್ರೆಡಿ ಇವಾಗ ನಾನು ಥಿಯೇಟರ್ಸ್ಗೆ ನಮ್ಮ ಫ್ರೆಂಡ್ಸ್ ಇರೋದ್ರಿಂದ ಕಾಲ್ ಮಾಡಿ ಕೇಳಿದಾಗ ಅದೇ ಹೇಳ್ತಾ ಇದ್ದಾರೆ, ಎಲ್ಲ ಶೋಸನ್ನು ಪ್ಯಾಕ್ ಹೋಗ್ತಾ ಇದೆ ಅಂತ. ಸೊ ಇಟ್ಸ್ ಅ ಸೂಪರ್ ಪ್ರೌಡ್ ಮೂಮೆಂಟ್. ಓಕೆ, ಥ್ಯಾಂಕ್ ಯು ಸರ್. ಮತ್ತು ಫ್ಯೂಚರಲ್ಲಿ ಏನೆಲ್ಲ ಪ್ಲ್ಯಾನ್ಸ್ ಇಟ್ಕೊಂಡಿದ್ದೀರಾ? ಟಾಸ್ಕ್ ಮೂವಿನ ಯಾವ ರೀತಿಯಾಗಿ ರಿಲೀಸ್ ಮಾಡಬೇಕು, ಆ್ಯಂಡ್ ಪ್ರಮೋಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ ರೀತಿಯೆಲ್ಲ ಪ್ಲ್ಯಾನ್ಸ್ ಮಾಡಿದಿರಿ ಅಂತ? ಮ್ಯಾಮ್, ಪ್ಲ್ಯಾನ್ ಆಫ್ಕೋರ್ಸ್ ನಾವು ಮಾಡಿದ್ದೀವಿ, ಆ್ಯಂಡ್ ಅದಕ್ಕೆ ದೇವ್ರದ್ದು ಒಂದು ಅಷ್ಟು ಆಶೀರ್ವಾದ ಇರಬೇಕು. ಆ ಆಶೀರ್ವಾದ ನಮಗೆ ಸಾಂಗ್ ಮೂಲಕ ಸಿಕ್ಕಿದೆ. ಈಗ ಹಲೋ ಹಲೋ ನೀಲಾಂಬರಿ ಹಾಡೇನಿದೆ, ಅದು ಅಷ್ಟು ಟ್ರೆಂಡಿಂಗ್ ಆಗೋಕ್ಕೆ ಆ ದೇವರ ಆಶೀರ್ವಾದ ಬೇಕು. ಆ್ಯಂಡ್ ಎಲ್ಲಿ ನೋಡಿದ್ರು ಆ ಸಾಂಗ್ ಪ್ಲೇ ಆಗ್ತಿದೆ ಮ್ಯಾಮ್. ಐ ವಾಸ್ ವೆರಿ ಹ್ಯಾಪಿ. ಲಿಫ್ಟಲ್ಲಿ ಬರಬೇಕಾದ್ರೂ ಆ ಹಾಡು, ಬೇಸಿಕ್ಲಿ ನಾನು ಬೆಂಗಳೂರು ಅಷ್ಟು ನನ್ನ ಪರಿಚಯ ಗುರ್ತ ಇಡಲ್ಲ, ಆದರೆ ಅದು ನೋಡಿ ಅದು ನಿಮ್ಮದೇ ಆ ಹಾಡು ಅಂತ ಹೇಳಿದಾಗ ತುಂಬ ಖುಷಿ ಆಯ್ತು ನನಗೆ. ಅಂದರೆ ಇಟ್ ರೀಚ್ ಆಗ್ತಿದೆಯಲ್ಲ ಅಂತ ಹೇಳಿ. ಆ್ಯಂಡ್ ಅದೇ ರೀತಿ ಇನ್ನೊಂದು ಸಾಂಗನ್ನು ಕೂಡ ನನಗೆ ಐ ಆಮ್ ವೆರಿ ಡ್ಯಾಮ್ ಶ್ಯೂರ್ ಅದು ಜನರಿಗೆ ಇಷ್ಟ ಆಗುತ್ತೆ ಅಂತ. ಸೊ ಇಟ್ ಈಸ್ ಪ್ಲೇಯಿಂಗ್ ಅ ಮೇಜರ್ ರೋಲ್. ಆ್ಯಂಡ್ ಅದ್ರ ಜೊತೆ ಅದನ್ನು ಯಾವ ರೀತಿ ಪ್ರಮೋಟ್ ಮಾಡಬೇಕು, ಯಾವ ಲೆವೆಲ್ಗೆ ಪ್ರಮೋಟ್ ಮಾಡಬೇಕು, ಅದಕ್ಕೆಲ್ಲ ಪ್ಲ್ಯಾನ್ ಮಾಡೋಕ್ಕೆ ನಮ್ಮ ಕನ್ನಡ ಪಿಕ್ಚರ್ಸ್ ಆಗಿರಲಿ ಆ್ಯಂಡ್ ಕಿರಣ್ ಅವರಾಗಿರಲಿ ಇದಕ್ಕೆ ತುಂಬ ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಎಸ್ ಮ್ಯಾಮ್, ಇದು ಒಂದು ಮಟ್ಟದಲ್ಲಿ ರೀಚ್ ಆಗುತ್ತೆ ಅಂತ ಭರವಸೆ ಇದೆ. ತುಳುನಲ್ಲಿ ಸೂಪರ್ ಫೇಮಸ್ ಆಗ್ಬಿಟ್ಟಿರಿ. ಈ ಕರ್ನಾಟಕದ ಫೇಮಸ್ ಆಗೋದ್ರಾಗ ಏನು ಡೌಟ್ ಇಲ್ಲ, ಯಾಕಂದರೆ ನಿಮ್ಮ ಪರ್ಫಾರ್ಮೆನ್ಸ್ ಹಂಗೆ ಕಾಣಿಸ್ತೈತೆ ಅದರಲ್ಲಿ. ಅಷ್ಟು ಚಂದ ಪರ್ಫಾರ್ಮ್ ಮಾಡಿರಿ, ಒಳ್ಳೆ ಸಾಂಗ್ ಕೊಟ್ಟಿದ್ದೀರಿ. ಆ್ಯಂಡ್ ಒಳ್ಳೆಯದಾಗಲಿ ಸರ್ ನಿಮ್ಮ ಟಾಸ್ಕ್ ಸಿನಿಮಾಗೆ. ಆ್ಯಂಡ್ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಕೊಡಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರೆ ಸುಮನ್ ಟಿವಿ ಕನ್ನಡ.